ಇನ್ನು PSI ಅಕ್ರಮದ ಕಿಂಗ್ ಪಿನ್ RD ಪಾಟೀಲ್ಗೆ ಬಿಗ್ ಶಾಕ್ ಸಿಗ್ತಾ ಇದೆ. RD ಪಾಟೀಲ್ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಜೈಲಧಿಕಾರಿ ಪತ್ರವನ್ನು ಬರೆದಿದ್ದಾರೆ. ಏನು ಆ ಪತ್ರ? ಡೀಟೇಲ್ಸ್ ಬರ್ತಾ ಇದೆ. ಪ್ರಮುಖ ಆರೋಪಿ RD ಪಾಟೀಲ್ ಶಿಫ್ಟ್ ಮಾಡುವಂತೆ DIGಗೆ ಲೆಟರ್ ಅನ್ನು ಬರೆಯಲಾಗಿದೆ. ಕಲಬುರಗಿ ಸೆಂಟ್ರಲ್ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರು ಪತ್ರ ಬರೆದಿದ್ದಾರೆ. ಕಾರಾಗೃಹ ಇಲಾಖೆ ಉತ್ತರ ವಲಯದ DIGಗೆ ಪತ್ರವನ್ನು ಬರೆದಿರೋದು. RD ಪಾಟೀಲ್ ಡೈಲಿ ಸಿಬ್ಬಂದಿಗಳ ಜೊತೆಗೆ ಕಿರಿಕ್ ಮಾಡ್ಕೊಳ್ತಾ ಇರ್ತಾನೆ. ಕಲಬುರಗಿ ಜೈಲಿನ ವಾತಾವರಣವನ್ನೇ ಹಾಳು ಮಾಡ್ತಾ ಇದ್ದಾನೆ ಆತ. ಇದರಿಂದ ಬೇರೆ ಕೈದಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಹೀಗಂತ ಲೆಟರ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಮೇಲಧಿಕಾರಿಗಳಿಂದ ಅನುಮತಿ ಸಿಗದ ಕಾರಣ ಶಿಫ್ಟ್ ಇಲ್ಲ ಸದ್ಯಕ್ಕೆ. ಬಟ್ ಪತ್ರವನ್ನು ಬರೆಯಲಾಗಿದೆ. ಈಗ RD ಪಾಟೀಲ್ ಅವರ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಜೈಲಧಿಕಾರಿಗಳು ಪತ್ರದ ಮೊರೆ ಹೋಗಿರೋದು. DIGಗೆ ಪತ್ರ ಬರೆದಿದ್ದಾರೆ. RD ಪಾಟೀಲನ್ನು ಹೆಂಗಾದರೂ ಮಾಡಿ ಶಿಫ್ಟ್ ಮಾಡಬೇಕು ಇಲ್ಲಿಂದ, ಕಲಬುರಗಿ ಕಾರಾಗೃಹದಿಂದ. ಇಲ್ಲೇ ಇದ್ದರೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ, ಈತ ಸಹ ಕೈದಿಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ ಹೀಗಂತೇಳಿ ಕಾರಾಗೃಹ ಇಲಾಖೆ ಉತ್ತರ ವಲಯದ DIGಗೆ ಪತ್ರ ಬರೆದಿದ್ದಾರೆ. ಡೈಲಿ ಕಿರಿಕ್ ಇದ್ದೇ ಇರುತ್ತೆ ಈತನದ್ದು. ನಮ್ಮ ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡ್ಕೊಳ್ತಿರ್ತಾನೆ, ಜೊತೆಗೆ ಆ ಜೈಲಿನ ವಾತಾವರಣವನ್ನೇ ಹಾಳು ಮಾಡಿಬಿಡ್ತಾನೆ. ಇದರಿಂದ ಸಹ ಕೈದಿಗಳಿಗೂ ಕೂಡ ಸ್ವಲ್ಪ ತೊಂದರೆಗಳಾಗ್ತಾ ಇದ್ದಾವೆ ಹೀಗಂತ ಉಲ್ಲೇಖ ಮಾಡಲಾಗಿದೆ ಆ ಲೆಟರ್ನಲ್ಲಿ. ಸೊ ಹಾಗಾಗಿ ಶಿಫ್ಟ್ ಮಾಡೋದೇ ಆದರೆ ಯಾವ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಗೊತ್ತಾಗಬೇಕು. ಬಟ್ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಇದ್ರ ಬಗ್ಗೆ.